ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮತ್ತೊಂದು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರದವರು ಹೊರಡಿಸಿರ್ತಾರೆ. ಅದೇ ಬಂದುಬಿಟ್ಟು ಈ KSRPಯಲ್ಲಿ ಖಾಲಿ ಇರ್ತಕ್ಕಂತಹ KSRPಯಲ್ಲಿ 334 ಮತ್ತು KSIFನಲ್ಲಿ 364 ಮತ್ತು ಭಾರತೀಯ ಮೀಸಲು ಪಡೆ 161 ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡ್ಕೊಳ್ಳೋಕೆ ಒಂದು ನೋಟಿಫಿಕೇಷನನ್ನು ಬಿಟ್ಟಿರ್ತಾರೆ ನೋಡಿ. ಇಲ್ಲಿ ಬಂದುಬಿಟ್ಟು ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರತಕ್ಕಂತಹ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಇದು ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು KSRP 334 ಪೋಸ್ಟ್ಗಳು ಇರ್ತವೆ ಇದಕ್ಕೆ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳೆಯರಿಗೆ ಯಾವ ಡಿಪಾರ್ಟ್ಮೆಂಟ್ ಅಂತಂದರೆ KSISF ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಸುಮಾರು 364 ಪೋಸ್ಟ್ಗಳು ಇರ್ತವೆ. ಅದೇ ರೀತಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಭಾರತೀಯ ಮೀಸಲು ಪಡೆಯಲ್ಲಿ 161 ಹುದ್ದೆಗಳಿಗೆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಅಧಿಕೃತವಾಗಿರ್ತಕ್ಕಂಥ ನೋಟಿಫಿಕೇಷನನ್ನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸು ಹೊರಡಿಸಿರ್ತದೆ. ಅಲ್ಲಿ ಈ ಒಂದು ಇವತ್ತಿನ ಸೆಷನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ಯಾಟರ್ನು, ಅಪ್ಲಿಕೇಶನ್ ಡೇಟು, ಸ್ಯಾಲ್ರಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಎಂಬುದರ ಬಗ್ಗೆ ಇವತ್ತಿನ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಯಾರೆಲ್ಲ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, 2000 ತಿದ್ದುಪಡಿ ಆದೇಶದ ಸರ್ಕಾರ ನಡೆಯುವಳಿ ಒಂದು ಹುದ್ದೆಗಳಿಗೆ ಒಂದೇ ಲಿಖಿತ ಪರೀಕ್ಷೆ ಆಗಿರುವುದರಿಂದ ಪ್ರತ್ಯೇಕ ಅಂಕಪಟ್ಟಿಗಳನ್ನು ಪ್ರಕಟಿಸಲಾಗುವುದು. ಇದು ಏನಾದರೂ PDF ಬೇಕಾಗಿತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ PDF ಅಂತಂದು ಹಾಕಿ ನಾನು ನಿಮಗೆ ಡೈರೆಕ್ಟ್ ಆ PDF ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ಅಲ್ಲಿ ನೋಡಿ, ಈ ಒಂದು ಪೊಲೀಸ್ ಇಲಾಖೆಯ ಈ ಕೆಳಕಂಡಿರ್ತಕ್ಕಂಥ 371J ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳ ವಿವರ. ಇಲ್ಲಿ ಈ ಒಂದು KSRPಯಲ್ಲಿ ಸುಮಾರು ಪುರುಷರಿಗೆ 284 ಹುದ್ದೆವೆ ಮತ್ತು ಮಹಿಳೆಯರಿಗೆ 50 ಹುದ್ದೆವೆ. ಒಟ್ಟು 334 ಹುದ್ದೆಗಳು ಖಾಲಿ ಇರ್ತವೆ. ಅವರ ಒಂದು ಸ್ಯಾಲ್ರಿ ಬಂದುಬಿಟ್ಟು 37,500ರಿಂದ 76,100 ರೂಪಾಯಿವರೆಗೂ ಇರ್ತದೆ ನೋಡಿ. ನೆಕ್ಸ್ಟ್ ಒಂದು ಹುದ್ದೆ ಬಂದುಬಿಟ್ಟು ಈ ಪೊಲೀಸ್ ಕಾನ್ಸ್ಟೇಬಲ್ KSISF. ಇಲ್ಲಿ ಸುಮಾರು 274 ಪುರುಷರಿಗೆ ಪೋಸ್ಟ್ ಇದ್ದರೆ ಮಹಿಳೆಯರಿಗೆ 90 ಪೋಸ್ಟ್ಗಳು ಅವ. ಇದರಲ್ಲಿ 364 ಟೋಟಲ್ ವೇಕೆನ್ಸಿ ಆಗಿರ್ತದೆ. ಇವರ ಸ್ಯಾಲ್ರಿ ಕೂಡ ಸೇಮ್ 37,500ರಿಂದ 76,100ವರೆಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್. ಇದು ಭಾರತೀಯ ಮೀಸಲು ಪಡೆ ಅಂತಲೂ ಕರಿತೀವಿ. ಇಲ್ಲಿ 161 ಹುದ್ದೆವೆ ಕೇವಲ ಪುರುಷರಿಗಷ್ಟೇ ಇದೆ ನೋಡಿ. ಎಷ್ಟು? 161 ಹುದ್ದೆ. ಇದರ ವೇತನ ಶ್ರೇಣಿ ಬಂದು 37,500, ಅಲ್ಲಿಂದ 76,100. ಆಲ್ಮೋಸ್ಟ್ ಆಲು ಇವೆಲ್ಲದ್ರದ್ದು ಸ್ಯಾಲ್ರಿ ಸೇಮ್ ಇದೆ, ತಿಳಿತಾ? ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಇದಕ್ಕೆ? ಇಲ್ಲಿ ನೋಡಿ, ಈ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಈ KSRP ಆಗಿರಲಿ, KSISF ಆಗಿರಲಿ ಮತ್ತು IRB ಈ ಮೂರೂ ಹುದ್ದೆಗಳಿಗೆ 12ನೇ ತರಗತಿ ನೀವು ಪಾಸ್ ಆಗಿರ್ಬೇಕು ನೋಡಿ. ಓಕೆ, 10th ಇಲ್ಲ 12th ನೀವು ಏನಾದರೂ ಪಾಸ್ ಆಗಿದ್ದರೆ ಈ ಮೂರು ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗಿರ್ತೀರ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ರೀತಿ ನೇರ ನೇಮಕಾತಿ ಇರ್ತದ ಎಕ್ಸಾಮು. ಇಲ್ಲಿ ನೋಡಿ, ವಯೋಮಿತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೇನಿದೆ 33ವರೆಗೂ ಅವ್ರದ್ದು ಏನಾದರೂ ಏಜ್ 33 ಇತ್ತಂತಂದರೆ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಸಾಮಾನ್ಯ ಅಭ್ಯರ್ಥಿಗಳು. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳವರೆಗೆ ಅವರ ವಯೋಮಿತಿ ಇರ್ತದೆ. ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳವರೆಗೆ ಅವರು ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗಿರ್ತದೆ ನೋಡಿ. ಏಜ್ ಲಿಮಿಟ್ ಅಲ್ಲಿ ತನಕ ಇದೆ. ಓಕೆ, ನೆಕ್ಸ್ಟು ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ನೋಡಿ. ವೆಬ್ಸೈಟಿಗೆ ಹೋಗಿ ನಾವು cet.online.karnataka.gov.in/ke ಅಂತಂದು ಈ ಒಂದು ಲಿಂಕ್ನ ಮೂಲಕ ನಾವು
ಏನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು. ಸೊ ಇದರ ಅರ್ಜಿ ಯಾವಾಗ ಪ್ರಾರಂಭ ಆಗ್ತದೆ ಸರ್ ಅಂತಂದರೆ, ಇಲ್ಲಿ ನೋಡಿ, ಅರ್ಜಿ ಪ್ರಾರಂಭ ದಿನಾಂಕ ಯಾವುದಂದರೆ 13/7/2026 ಮತ್ತು ಕೊನೆಯ ದಿನಾಂಕ 10/8/2026. ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥ ಕೊನೆಯ ದಿನಾಂಕ 11/8/2026. ಅಂದರೆ ನಮಗೆ ಅರ್ಜಿ ಸಲ್ಲಿಸ್ತಕ್ಕಂಥ ದಿನಾಂಕ ಮತ್ತು ಕೊನೆಯ ದಿನಾಂಕ ಮತ್ತು ಶುಲ್ಕ ಪಾವತಿ ಮಾಡ್ತಕ್ಕಂತಹ ದಿನಾಂಕವನ್ನು ಕೊಟ್ಟಿದ್ದಾರೆ ಹೊರತು ಯಾವುದೇ ರೀತಿ ಎಕ್ಸಾಮ್ ಡೇಟನ್ನು ಕೊಟ್ಟಿರೋಂಗಿಲ್ಲ. ಸೊ ಸುಮಾರು ಒಂದು 2 ತಿಂಗಳು ಹಿಡ್ಕೊಂಡು ನೀವು ಹೋಗಬೇಕಾಗುತ್ತೆ ನೋಡಿ. ಓಕೆ, ನಿಮಗೆ ಎಕ್ಸಾಮ್ ನಡೆಸ್ಬೇಕಂದ್ರೆ 2ರಿಂದ 3 ತಿಂಗಳು ಆಗ್ಬೋದಪ್ಪ. ಸೊ ಅಲ್ಲಿವರೆಗೂ ನೀವು ಪ್ರಿಪೇರ್ ಆಗಬೇಕು. ಸೊ ನೆಕ್ಸ್ಟ್ ಬಂದು ಇವರು ವೇತನ ಆಯಿತು, ಪಿಂಚಣಿ ಸೌಲಭ್ಯ ಇಲ್ಲಿದೆ ನೋಡಿ, NPS ಸೌಲಭ್ಯ ಏನಾಗ್ತದೆ, ಇವರಿಗೆ ಅನ್ವಯ ಆಗ್ತದೆ. ಸೊ ಆನ್ಲೈನ್ ಶುಲ್ಕ ಎಷ್ಟಿದೆ ಅವರಿಗೆ ಅಂತಂದರೆ, ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇದೆ. ಸೊ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ನು ಮಾಜಿ ಸೈನಿಕರಿಗೆ 500 ರೂಪಾಯಿ ಇದೆ ನೋಡಿ. ಓಕೆ, ಸೊ ಈ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನೀವೇನಾದರೂ ಅಮೌಂಟ್ ಪೇ ಮಾಡಿದ್ರೆ ಆ ಅಮೌಂಟು ಹಿಂದಿರುಗಿಸಲಾಗುವುದಿಲ್ಲ. ಓಕೆ, ಕ್ಲಿಯರ್ ಆಯಿತಾ? ಸೊ ಪರೀಕ್ಷೆ ವಿಧಾನ ಬಗ್ಗೆ ನೋಡೋಣ. ಲಿಖಿತ ಪರೀಕ್ಷೆ ಇರ್ತದೆ, ಆಫ್ಲೈನ್ OMR ಮಾದರಿದು ಇರ್ತದೆ ಸೇಮು. ನೆಕ್ಸ್ಟು OMR ಮಾದರಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಏನೇನು ಸಿಲೆಬಸ್ ಇದೆಯಪ್ಪ, ಯಾವ ರೀತಿ ಪ್ರಶ್ನೆ ಪತ್ರಿಕೆ ನೋಡಿ. ಸಬ್ಜೆಕ್ಟು ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ. 100 ಕ್ವಶನ್ ಇರ್ತವೆ, 100 ಮಾರ್ಕ್ಸಿಂದು 1.5 ಗಂಟೆ ಟೈಮ್ ಇರ್ತದೆ. ಓಕೆ, ಸೊ ಲಿಖಿತ ಪರೀಕ್ಷೆ ಇರ್ತದಲ್ಲ, ಅದು ಇಲ್ಲೋ ಡೇಟ್ನೂ ಕೊಟ್ಟಿದ್ದಾರೆ, ಟೈಮಿಂಗು ಡೇಟು ಲಿಖಿತ ಪರೀಕ್ಷೆ. ಸೊ 20/9/2026 ಇದು 7ನೇ ತಿಂಗಳಿದೆ, 8/9. ಸೊ ಸುಮಾರು 2 ತಿಂಗಳ ಕಾಲಾವಕಾಶ ನಿಮಗಿದೆ. ಸೊ ಇದು ಪೇಪರ್ ಬಂದುಬಿಟ್ಟು ಮಧ್ಯಾಹ್ನ ಇದೆ, 2:30ಯಿಂದ 4 ಗಂಟೆವರೆಗೆ. ಓಕೆ, ಸೊ ಕಡ್ಡಾಯ ಕನ್ನಡ ಅದರದ್ದು ದಿನಾಂಕ ನೆಕ್ಸ್ಟ್ ತಿಳಿಸ್ತಾರಂತಂದು. ಇದಿಷ್ಟು ಕ್ಲಿಯರ್ ಆಯಿತಾ ನೋಡಿ. 20ನೇ ತಾರೀಕು ಈ ಒಂದು KSISF ಆಗಿರ್ಬೋದು, KSRP ಆಗಿರ್ಬೋದು, IRB ಆಗಿರ್ಬೋದು, ಈ ಹುದ್ದೆಯ ಒಂದು ಎಕ್ಸಾಮ್ ಡೇಟು ಈ ಒಂದು 20/9/2026 ಇದೆ ನೋಡಿ. ಓಕೆ, ಸೊ ಇವರು ಏನಾದರೂ ಇಲ್ಲಿ ಸೆಲೆಕ್ಟ್ ಆದರೆ 1:5 ಅವರಿಗೆ ದೇಹದಾಢ್ರ್ಯ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಿಗೆ ಕರೀತಾರೆ. ಸೊ ಅಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋತಾರೆ. ಸೊ ಮತ್ತು ಋಣಾತ್ಮಕ ಮೌಲ್ಯಮಾಪನ ಇರ್ತದ ಇಲ್ಲ ಅಂತಂದರೆ ಎಸ್ ಇರ್ತದೆ. 4 ಉತ್ತರಗಳ ಏನಾದರೂ ತಪ್ಪು ಮಾಡಿದ್ರೆ ನೀವು 0.25 ಅಂಕ ಏನಾಗ್ತದೆ ಕಳ್ಕೊಬೇಕಾಗ್ತದೆ ನೋಡಿ. ಓಕೆ, ಸೊ ಹಾಗಾಗಿ ನೀವು ಏನಾದರೂ ಒಂದು ಗೊತ್ತಿರಲಾರ್ದಂಥ ಆನ್ಸರ್ಗಳನ್ನು ಜಾಸ್ತಿ ಅವಾಯ್ಡ್ ಮಾಡಿ. ಓಕೆ, ಸೊ OMR ಪ್ರಶ್ನೆ ಪತ್ರಿಕೆಯಲ್ಲಿ 5ನೇ ಆಯ್ಕೆನೂ ಕೊಟ್ಟಿರ್ತಾರೆ. ನಿಮಗೆ ಏನೂ ಗೊತ್ತಿಲ್ಲ 4 ಆಪ್ಷನಲ್ಲಿ ಅಂತಂದರೆ ಈ 5ನೇ ಆಯ್ಕೆ ಕಡ್ಡಾಯವಾಗಿ ನೀವು ಹಾಕಲೇ ಬರಬೇಕು. ಒಂದು ವೇಳೆ ನೀವು ಹಾಕಿಲ್ಲ ಅಂತ ತಿಳ್ಕೊಳ್ಳಿ, ನಿಮ್ಮ ಮಾರ್ಕ್ಸು ಅದು ನೆಗೆಟಿವ್ಗಾಗಿ ಕೌಂಟ್ ಮಾಡ್ತಾರೆ. ಓಕೆ, ಸೊ ಅದಾದಮೇಲೆ ದೇಹದಾಢ್ರ್ಯ ಮತ್ತು ಸಹಿಷ್ಣುತೆ ಪರೀಕ್ಷೆ. ಓಕೆ, ಇದು ಬಂದುಬಿಟ್ಟು ಪುರುಷರದು ನೋಡಿ, 168 ಸೆಂಟಿಮೀಟ್ರ್ ಇರಬೇಕು ಎತ್ತರ. ಮಾಜಿ ಸೈನಿಕರದು 86 ಸೆಂಟಿಮೀಟ್ರ್. ಓಕೆ, ಎದೆ ಸುತ್ತಳತೆ ಇದು. ಪುರುಷ ಮತ್ತು ಮಾಜಿ ಸೈನಿಕರಿದ್ದರೆ 168 ಸೆಂಟಿಮೀಟ್ರ್ ಅವ್ರದ್ದು ಎತ್ತರ ಇರಬೇಕು, ಮತ್ತು ಎದೆ ಒಂದು ಸುತ್ತಳತೆ 86 ಇರಬೇಕು. ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟ್ರ್ ಇನ್ಕ್ರೀಸ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗೆ 158 ಸೆಂಟಿಮೀಟ್ರ್ ಇರಬೇಕು ಮತ್ತು 45 kg ಅವ್ರದ್ದು ತೂಕ ಇರಬೇಕು. ಅದೇ ರೀತಿ ಅರಣ್ಯ ಪ್ರದೇಶದಲ್ಲಿ ಮತ್ತು ಬುಡಕಟ್ಟು ಪುರುಷರಿಗೆ ಅವ್ರದ್ದು ಎತ್ತರ ಎಷ್ಟು 155 ಮತ್ತು ಎದೆ ಸುತ್ತಳತೆ 75 ಸೆಂಟಿಮೀಟ್ರ್ ಇರಬೇಕು. ವಿಸ್ತೀರ್ಣ 5 ಸೆಂಟಿಮೀಟ್ರ್ ಇವರು ವಿಸ್ತೀರ್ಣ ಮಾಡಬೇಕು. ಸೊ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ, ಇದು ಪುರುಷರದಾಯಿತು, ಮಹಿಳಾ ಅಭ್ಯರ್ಥಿಯು ಅವ್ರ ಎತ್ತರ 150 ಸೆಂಟಿಮೀಟ್ರ್ ಇರಬೇಕು, ಅವ್ರ ತೂಕ 45 kg ಇರಬೇಕು. ಇದಿಷ್ಟು ಏನು ದೇಹದಾಢ್ರ್ಯತೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಒಂದು ಕ್ರೈಟೀರಿಯಾ ಆಗಿರ್ತದೆ. ಸೊ ಅದಾದಮೇಲೆ ಪುರುಷರಿಗೆ ಏನಿರ್ತದೆ ಅಂದರೆ 1600 ಮೀಟ್ರ್ ಓಟ 6.5 ನಿಮಿಷದಾಗ ಮುಗಿಸ್ಬೇಕು, ಮತ್ತು ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರ್ತದೆ. ಸೊ ಎರಡರಲ್ಲಿ ಒಂದು ನೀವೇನು ಮಾಡಬೇಕು, ಕಂಪಲ್ಸರಿಯಾಗಿ ಕ್ಲಿಯರ್ ಮಾಡಬೇಕಾಗುತ್ತೆ.
ಸೊ ಉದ್ದ ಜಿಗಿತ 3.8 ಮೀಟ್ರ್ ಇರ್ತದೆ, ಎತ್ತರ ಜಿಗಿತ 1.20 ಮೀಟ್ರ್ ಇರ್ತದೆ. ಸೊ 3 ಅವಕಾಶ ಇರ್ತದೆ ಇವೆರಡನ್ನು ನೀವು ಕ್ವಾಲಿಫೈ ಮಾಡ್ಲಿಕ್ಕೆ. ಅದಕ್ಕೆ 3 ಅವಕಾಶ, ಇದಕ್ಕೆ 3 ಅವಕಾಶ. ಸೊ ಎರಡೂ ನೀವು ಕ್ವಾಲಿಫೈ ಆಗಿಲ್ಲ ಅಂದರೆ ಸೀದಾ ಮನೆಗೆ ಬರ್ಬೇಕಾಗ್ತದೆ. ತಿಳಿತಾ? ಸೊ ನೆಕ್ಸ್ಟ್ ಅದಾದಮೇಲೆ ಗುಂಡು ಎಸೆತ ಇರ್ತದೆ 7.26 kg. ಅದು 5.60 ಮೀಟ್ರ್, ಅದಕ್ಕಿಂತ ಕಡಿಮೆ ಇಲ್ಲದಂತೆ ನಾವು ಆ ಕಡೆ ಹೋಗಿಬೇಕು. ಇದೇನು ಯಾರೂ ಹೋಗಿದ್ದಾರೆ. ಸೊ ಇವೆರಡರಲ್ಲಿ ಮತ್ತು ಈ ಒಂದು ರನ್ನಿಂಗಲ್ಲಿ ನೀವು ಕ್ಲಿಯರ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಅದೇ ರೀತಿ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವ್ರಿಗೆ 400 ಮೀಟ್ರ್ ಓಟ ಇರ್ತದೆ, 1.5 ನಿಮಿಷದಾಗ ಕ್ಲಿಯರ್ ಮಾಡಬೇಕು. ಸೊ ಅದೇ ರೀತಿ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಇರ್ತದೆ. ಸೊ ಉದ್ದ ಜಿಗಿತ 2.50 ಮೀಟ್ರ್ ಇರ್ತದೆ, ಎತ್ತರ ಜಿಗಿತ 0.90 ಮೀಟ್ರ್. ಇವರಿಗೂ ಕೂಡ 3 ಅವಕಾಶ ನೀಡ್ತಾರೆ. ಇವೆರಡರಲ್ಲಿ ಇವರು ಕೂಡ ಒಂದನ್ನು ಕ್ವಾಲಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಗುಂಡು ಎಸೆತ 4 kg ಇರ್ತದೆ. ಅದು 3.75 ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ 3 ಚಾನ್ಸಲ್ಲಿ ಇವರು ಅದನ್ನು ಎಸಿಬೇಕಾಗಿರ್ತದೆ. ಸೊ ಇದಿಷ್ಟು ಬಂದುಬಿಟ್ಟು ಒಂದು ಅವರ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆಗಿರ್ತದೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ KSRP ಆಗಿರ್ಬೋದು, KSIF ಆಗಿರ್ಬೋದು, IRB. ಸೊ ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನಿಮಗೆ PDF ಬೇಕಾಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತಂದು ಹಾಕಿ ನಾನು ಈ PDF ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇದಿಷ್ಟು ಬಂದುಬಿಟ್ಟು ಈ ಒಂದು ಈ ಎಕ್ಸಾಮ್ದು ಒಂದು ಕಂಪ್ಲೀಟ್ ಡೀಟೇಲ್ ಆಗಿರ್ತದೆ. ಸೊ ಯಾರಿಗೆಲ್ಲ ಏನಾದರೂ ಪ್ರಾಬ್ಲಮ್ ಅಥವಾ ಏನಾದರೂ ಗೊತ್ತಾಗಿಲ್ಲ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಪ್ರಿಪ್ರೇಷನ್ ಅಂತಂದು ಟೈಪ್ ಮಾಡಿ. ನಾನು ಆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ನ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು.